ಯಾಕೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಅಸಲಿ ಎತ್ತು ಬಯಲಾಗಿದೆ. ಬೆಳಿಗ್ಗೆ 11 ಗಂಟೆ ಆದರೂ ಕೂಡ ಸರ್ಕಾರಿ ಕಚೇರಿಗೆ ಅಧಿಕಾರಿಗಳು ಬರೋದಿಲ್ಲ, ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಧಿಕಾರಿಗಳು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಸೇರಿ ಬಹುತೇಕ ಕಚೇರಿಗಳು ಖಾಲಿ. ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಬೇಕಾದವರೇ ನಾಪತ್ತೆ ಆದರೆ ಯಾರು ಕೇಳೋರು? ಅಧಿಕಾರಿಗಳಿಗಾಗಿ ಕಾದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ವಾಣಿಜ್ಯನಗರಿ ಹುಬ್ಬಳ್ಳಿ ಅಂದರೆ ರಾಜ್ಯದ 2ನೇ ಅತಿ ದೊಡ್ಡ ಮಹಾನಗರ ಅಂತಲೇ ಬಿರುದು ಪಡೆದುಕೊಂಡಿರ್ತಕ್ಕಂಥ ನಗರ. ಬಹುತೇಕ ಅಧಿಕಾರಿಗಳಿಗೆ CUG ನಂಬರ್ಗಳನ್ನು ನೀಡಿರ್ತಾರೆ. ಆದರೆ ಈ CUG ನಂಬರ್ಗಳು ಸ್ಥಗಿತ ಆಗಿರುವಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಒಬ್ಬ ಸಾರ್ವಜನಿಕ ಕರೆ ಮಾಡಿದರೂ ಕೂಡ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗೋದಿಲ್ಲ. ಏನು ಹೇಳ್ತೀರಿ? ಈ ಸಂದರ್ಭದೊಳಗೆ ಇಂಥದ್ದಾದರೆ ಅದು ಅತ್ಯಂತ ದುಃಖಕರ ಅಥವಾ ವಿಷಾದಕರ ಅಂತಲೇ ಹೇಳಬೇಕಾಗ್ತದೆ ಮತ್ತು ಖಂಡನೀಯ ವಿಷಯನೂ ಹೌದು. ಈಗ ನಾವು ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಬಹುಶಃ ಸಾರ್ವಜನಿಕರಿಗೆ ಗೊತ್ತಿರೋ ಹಾಗೆ ಮುಂಜಾನೆ 10 ಗಂಟೆ 10:30ಗೆ ಕಚೇರಿ ಆರಂಭ ಆದರೆ ಸಾಯಂಕಾಲ 5:30ವರೆಗೆ ನಮ್ಗೆ ಅಧಿಕಾರಿಗಳು ಮುಕ್ತವಾಗಿ ಸಿಗ್ತಾರೆ ಅಂತಂದು ಹೇಳುವಂಥದ್ದು. ಆದರೆ ಈ CUG ನಂಬರ್ಸ್ ಅನ್ನೋವಂಥ ಒಂದು ವ್ಯವಸ್ಥೆಯನ್ನು ಯಾರು ಪಡ್ಕೊಂಡಿರ್ತಾರೆ, ಆ ಪಡ್ಕೊಂಡಿರೋವಂಥ ಅಧಿಕಾರಿಗಳು ಸಾರ್ವಜನಿಕರಿಗೆ ಮುಕ್ತವಾಗಿ 24 ಗಂಟೆನೂ ಅವರು ಆ ಸೇವೆಗೆ ಲಭ್ಯ ಇರಬೇಕು ಅನ್ನುವಂಥ ನಿಟ್ಟಿನೊಳಗೆ ನೀಡಿರ್ತಾರೆ. ಉದಾಹರಣೆ ಹೇಳಬೇಕು ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು, ತಹಶೀಲ್ದಾರರು ಮತ್ತು ಅಧೀನ ಸಿಬ್ಬಂದಿ, ಮಹಾನಗರ ಪಾಲಿಕೆ ಮತ್ತು ಅಧೀನ ಸಿಬ್ಬಂದಿ, ಪೊಲೀಸ್ ಕಮಿಷನರು ಮತ್ತು ಅಧೀನ ಸಿಬ್ಬಂದಿ, ಜಿಲ್ಲಾಧಿಕಾರಿ ಮತ್ತು ಅಧೀನ ಸಿಬ್ಬಂದಿ, ಹಿಂಗೆ ಈ ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಈ ನಂಬರ್ ಕೊಟ್ಟಿರ್ತಾರೆ. ನಾವು ಇತ್ತೀಚೆಗೆ ಗಮನಿಸಿದಾಗ ಕಂದಾಯ ಇಲಾಖೆಯ CUG ನಂಬರ್ಗಳು ಸ್ಥಗಿತ ಆಗಿದ್ದಾವೆ. ಅವರು ಖಾಸಗಿ ನಂಬರ್ ಉಪಯೋಗ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದದ. ಇಂಥ ನಂಬರ್ಗಳ ತೊಗೊಂಡು ನಾವು ಅವ್ರೇನು ಮಹಿಳೆಯರು ಹಚ್ಚಿದ್ರೆ ಮುಗಿದು ಹೋದ ಅವ್ರ ಪರಿಸ್ಥಿತಿ. ಇವ್ರು ಎತ್ತಂಗೆ ಅವರು ಹೋದಂಗೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಾಗ ನಡೆದೈತಿ. ಏನು ಸರ್ಕಾರದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ. ಇದು ಮುಂದೆ ಆಗಲಿಲ್ಲ ಅಂತಂದ್ರೆ ಎಲ್ಲ ಮತ್ತು ಹೋರಾಟ ಅನಿವಾರ್ಯ ಆಗ್ತೈತಿ. ಅದಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇದಿಷ್ಟು ಸಾರ್ವಜನಿಕರ ಆಕ್ರೋಶದ ಮಾತುಗಳು. ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸಕ್ಕೆ ಮುಂದಾಗಬೇಕು, ಇಲ್ಲವಾದಲ್ಲಿ ಬೀದಿಗಿಳಿದು ಸಾರ್ವಜನಿಕರು ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್. ಹುಬ್ಬಳ್ಳಿಯ ಬಹುತೇಕ ಸರ್ಕಾರಿ ಕಚೇರಿಗಳು ಖಾಲಿ. ಯಾಕೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಅಸಲಿ ಎತ್ತು ಬಯಲಾಗಿದೆ. ಬೆಳಿಗ್ಗೆ 11 ಗಂಟೆ ಆದರೂ ಕೂಡ ಸರ್ಕಾರಿ ಕಚೇರಿಗೆ ಅಧಿಕಾರಿಗಳು ಬರೋದಿಲ್ಲ, ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಧಿಕಾರಿಗಳು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಸೇರಿ ಬಹುತೇಕ ಕಚೇರಿಗಳು ಖಾಲಿ. ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಬೇಕಾದವರೇ ನಾಪತ್ತೆ ಆದರೆ ಯಾರು ಕೇಳೋರು? ಅಧಿಕಾರಿಗಳಿಗಾಗಿ ಕಾದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ವಾಣಿಜ್ಯನಗರಿ ಹುಬ್ಬಳ್ಳಿ ಅಂದರೆ ರಾಜ್ಯದ 2ನೇ ಅತಿ ದೊಡ್ಡ ಮಹಾನಗರ ಅಂತಲೇ ಬಿರುದು ಪಡೆದುಕೊಂಡಿರ್ತಕ್ಕಂಥ ನಗರ. ಬಹುತೇಕ ಅಧಿಕಾರಿಗಳಿಗೆ CUG ನಂಬರ್ಗಳನ್ನು ನೀಡಿರ್ತಾರೆ. ಆದರೆ ಈ CUG ನಂಬರ್ಗಳು ಸ್ಥಗಿತ ಆಗಿರುವಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಒಬ್ಬ ಸಾರ್ವಜನಿಕ ಕರೆ ಮಾಡಿದರೂ ಕೂಡ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗೋದಿಲ್ಲ. ಏನು ಹೇಳ್ತೀರಿ? ಈ ಸಂದರ್ಭದೊಳಗೆ ಇಂಥದ್ದಾದರೆ ಅದು ಅತ್ಯಂತ ದುಃಖಕರ ಅಥವಾ ವಿಷಾದಕರ ಅಂತಲೇ ಹೇಳಬೇಕಾಗ್ತದೆ ಮತ್ತು ಖಂಡನೀಯ ವಿಷಯನೂ ಹೌದು. ಈಗ ನಾವು ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಬಹುಶಃ ಸಾರ್ವಜನಿಕರಿಗೆ ಗೊತ್ತಿರೋ ಹಾಗೆ ಮುಂಜಾನೆ 10 ಗಂಟೆ 10:30ಗೆ ಕಚೇರಿ ಆರಂಭ ಆದರೆ ಸಾಯಂಕಾಲ 5:30ವರೆಗೆ ನಮ್ಗೆ ಅಧಿಕಾರಿಗಳು ಮುಕ್ತವಾಗಿ ಸಿಗ್ತಾರೆ ಅಂತಂದು ಹೇಳುವಂಥದ್ದು. ಆದರೆ ಈ CUG ನಂಬರ್ಸ್ ಅನ್ನೋವಂಥ ಒಂದು ವ್ಯವಸ್ಥೆಯನ್ನು ಯಾರು ಪಡ್ಕೊಂಡಿರ್ತಾರೆ, ಆ ಪಡ್ಕೊಂಡಿರೋವಂಥ ಅಧಿಕಾರಿಗಳು ಸಾರ್ವಜನಿಕರಿಗೆ ಮುಕ್ತವಾಗಿ 24 ಗಂಟೆನೂ ಅವರು ಆ ಸೇವೆಗೆ ಲಭ್ಯ ಇರಬೇಕು ಅನ್ನುವಂಥ ನಿಟ್ಟಿನೊಳಗೆ ನೀಡಿರ್ತಾರೆ. ಉದಾಹರಣೆ ಹೇಳಬೇಕು ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು, ತಹಶೀಲ್ದಾರರು ಮತ್ತು ಅಧೀನ ಸಿಬ್ಬಂದಿ,
ಮಹಾನಗರ ಪಾಲಿಕೆ ಮತ್ತು ಅಧೀನ ಸಿಬ್ಬಂದಿ, ಪೊಲೀಸ್ ಕಮಿಷನರು ಮತ್ತು ಅಧೀನ ಸಿಬ್ಬಂದಿ, ಜಿಲ್ಲಾಧಿಕಾರಿ ಮತ್ತು ಅಧೀನ ಸಿಬ್ಬಂದಿ, ಹಿಂಗೆ ಈ ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಈ ನಂಬರ್ ಕೊಟ್ಟಿರ್ತಾರೆ. ನಾವು ಇತ್ತೀಚೆಗೆ ಗಮನಿಸಿದಾಗ ಕಂದಾಯ ಇಲಾಖೆಯ CUG ನಂಬರ್ಗಳು ಸ್ಥಗಿತ ಆಗಿದ್ದಾವೆ. ಅವರು ಖಾಸಗಿ ನಂಬರ್ ಉಪಯೋಗ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದದ. ಇಂಥ ನಂಬರ್ಗಳ ತೊಗೊಂಡು ನಾವು ಅವ್ರೇನಾರು ಮಹಿಳೆಯರು ಹಚ್ಚಿದ್ರೆ ಮುಗಿದು ಹೋದ ಅವ್ರ ಪರಿಸ್ಥಿತಿ. ಇವ್ರು ಎತ್ತಂಗೆ ಅವರು ಹೋದಂಗೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಾಗ ನಡೆದೈತಿ. ಏನು ಸರ್ಕಾರದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ. ಇದು ಮುಂದೆ ಆಗಲಿಲ್ಲ ಅಂತಂದ್ರೆ ಎಲ್ಲ ಮತ್ತು ಹೋರಾಟ ಅನಿವಾರ್ಯ ಆಗ್ತೈತಿ. ಅದಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇದಿಷ್ಟು ಸಾರ್ವಜನಿಕರ ಒಂದು ಆಕ್ರೋಶದ ಮಾತುಗಳು. ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸಕ್ಕೆ ಮುಂದಾಗಬೇಕು, ಇಲ್ಲವಾದಲ್ಲಿ ಬೀದಿಗಿಳಿದು ಸಾರ್ವಜನಿಕರು ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಬಹುತೇಕ ಸರ್ಕಾರಿ ಕಚೇರಿಗಳು ಖಾಲಿ. ಯಾಕೆ? ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಅಸಲಿ ಎತ್ತು ಬಯಲಾಗಿದೆ. ಬೆಳಿಗ್ಗೆ 11 ಗಂಟೆ ಆದರೂ ಕೂಡ ಸರ್ಕಾರಿ ಕಚೇರಿಗೆ ಅಧಿಕಾರಿಗಳು ಬರೋದಿಲ್ಲ, ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಧಿಕಾರಿಗಳು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಸೇರಿ ಬಹುತೇಕ ಕಚೇರಿಗಳು ಖಾಲಿ. ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಬೇಕಾದವರೇ ನಾಪತ್ತೆ ಆದರೆ ಯಾರು ಕೇಳೋರು? ಅಧಿಕಾರಿಗಳಿಗಾಗಿ ಕಾದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ವಾಣಿಜ್ಯನಗರಿ ಹುಬ್ಬಳ್ಳಿ ಅಂದರೆ ರಾಜ್ಯದ 2ನೇ ಅತಿ ದೊಡ್ಡ ಮಹಾನಗರ ಅಂತಲೇ ಬಿರುದು ಪಡೆದುಕೊಂಡಿರ್ತಕ್ಕಂಥ ನಗರ. ಬಹುತೇಕ ಅಧಿಕಾರಿಗಳಿಗೆ CUG ನಂಬರ್ಗಳನ್ನು ನೀಡಿರ್ತಾರೆ. ಆದರೆ ಈ CUG ನಂಬರ್ಗಳು ಸ್ಥಗಿತ ಆಗಿರುವಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಒಬ್ಬ ಸಾರ್ವಜನಿಕ ಕರೆ ಮಾಡಿದರೂ ಕೂಡ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗೋದಿಲ್ಲ. ಏನು ಹೇಳ್ತೀರಿ? ಈ ಸಂದರ್ಭದೊಳಗೆ ಇಂಥದ್ದಾದರೆ ಅದು ಅತ್ಯಂತ ದುಃಖಕರ ಅಥವಾ ವಿಷಾದಕರ ಅಂತಲೇ ಹೇಳಬೇಕಾಗ್ತದೆ ಮತ್ತು ಖಂಡನೀಯ ವಿಷಯನೂ ಹೌದು. ಈಗ ನಾವು ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಬಹುಶಃ ಸಾರ್ವಜನಿಕರಿಗೆ ಗೊತ್ತಿರೋ ಹಾಗೆ ಮುಂಜಾನೆ 10 ಗಂಟೆ 10:30 ಕಚೇರಿ ಆರಂಭ ಆದರೆ ಸಾಯಂಕಾಲ 5:30ವರೆಗೆ ನಮ್ಗೆ ಅಧಿಕಾರಿಗಳು ಮುಕ್ತವಾಗಿ ಸಿಗ್ತಾರೆ ಅಂತಂದು ಹೇಳುವಂಥದ್ದು. ಆದರೆ ಈ CUG ನಂಬರ್ಸ್ ಅನ್ನೋವಂಥ ಒಂದು ವ್ಯವಸ್ಥೆಯನ್ನು ಯಾರು ಪಡ್ಕೊಂಡಿರ್ತಾರೆ, ಆ ಪಡ್ಕೊಂಡಿರೋವಂಥ ಅಧಿಕಾರಿಗಳು ಸಾರ್ವಜನಿಕರಿಗೆ ಮುಕ್ತವಾಗಿ 24 ಗಂಟೆನೂ ಅವರು ಆ ಸೇವೆಗೆ ಲಭ್ಯ ಇರಬೇಕು ಅನ್ನುವಂಥ ನಿಟ್ಟಿನೊಳಗೆ ನೀಡಿರ್ತಾರೆ. ಉದಾಹರಣೆ ಹೇಳಬೇಕು ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು, ತಹಶೀಲ್ದಾರರು ಮತ್ತು ಅಧೀನ ಸಿಬ್ಬಂದಿ, ಮಹಾನಗರ ಪಾಲಿಕೆ ಮತ್ತು ಅಧೀನ ಸಿಬ್ಬಂದಿ, ಪೊಲೀಸ್ ಕಮಿಷನರು ಮತ್ತು ಅಧೀನ ಸಿಬ್ಬಂದಿ, ಜಿಲ್ಲಾಧಿಕಾರಿ ಮತ್ತು ಅಧೀನ ಸಿಬ್ಬಂದಿ, ಹಿಂಗೆ ಈ ಸಂಬಂಧಪಟ್ಟಂಥ ಸಿಬ್ಬಂದಿಗೆ ಈ ನಂಬರ್ ಕೊಟ್ಟಿರ್ತಾರೆ. ನಾವು ಇತ್ತೀಚೆಗೆ ಗಮನಿಸಿದಾಗ ಕಂದಾಯ ಇಲಾಖೆಯ CUG ನಂಬರ್ಗಳು ಸ್ಥಗಿತ ಆಗಿದ್ದಾವೆ. ಅವರು ಖಾಸಗಿ ನಂಬರ್ ಉಪಯೋಗ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದದ. ಇಂಥ ನಂಬರ್ಗಳ ತೊಗೊಂಡು ನಾವು ಅವ್ರೇನಾರು ಮಹಿಳೆಯರು ಹಚ್ಚಿದ್ರೆ ಮುಗಿದು ಹೋದ ಅವ್ರ ಪರಿಸ್ಥಿತಿ. ಇವ್ರು ಎತ್ತಂಗೆ ಅವರು ಹೋದಂಗೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಾಗ ನಡೆದೈತಿ. ಏನು ಸರ್ಕಾರದ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ. ಇದು ಮುಂದೆ ಆಗಲಿಲ್ಲ ಅಂತಂದ್ರೆ ಎಲ್ಲ ಮತ್ತು ಹೋರಾಟ ಅನಿವಾರ್ಯ ಆಗ್ತೈತಿ. ಅದಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡಿಕೊಡ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇದಿಷ್ಟು ಸಾರ್ವಜನಿಕರ ಒಂದು ಆಕ್ರೋಶದ ಮಾತುಗಳು. ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸಕ್ಕೆ ಮುಂದಾಗಬೇಕು, ಇಲ್ಲವಾದಲ್ಲಿ ಬೀದಿಗಿಳಿದು ಸಾರ್ವಜನಿಕರು ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಬಹುತೇಕ ಸರ್ಕಾರಿ ಕಚೇರಿಗಳು ಖಾಲಿ. ಯಾಕೆ? ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಅಸಲಿ ಎತ್ತು ಬಯಲಾಗಿದೆ.